ವೀಕ್ಷಕರೇ, ಹಸಪ ಟೈಮ್ಸ್ಗೆ ಸ್ವಾಗತ. ಕಳೆದ ಒಂದೆರಡು ತಿಂಗಳುಗಳಿಂದ ಕರ್ನಾಟಕದ ಬ್ರೇಕಿಂಗ್ ಸುದ್ದಿಯಾಗಿದ್ದ ಐವಿಎಫ್ ಮೂಲಕ ಗರ್ಭಿಣಿಯಾಗಿದ್ದ ಭಾವನಾ ರಾಮಣ್ಣ ಅವರು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಅವಳಿ ಜವಳಿ ಗರ್ಭಧರಿಸಿದರಾದರೂ ಅದರಲ್ಲಿ ಒಂದು ಮಗು ಸಾವನ್ನಪ್ಪಿದ ವರದಿ ಲಭ್ಯವಾಗುತ್ತಿದೆ. ಏನಿದ್ದು ಘಟನೆ ವಿವರವಾಗಿ ನೋಡುವ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ. ವೀಕ್ಷಕರೇ, ನಟಿ ಕಂ ರಾಜಕಾರಣಿ ಭಾವನಾ ರಾಮಣ್ಣ ಅವರು 40 ವರ್ಷ ವಯಸ್ಸಾಗಿದ್ದರೂ ಕೂಡ ಮದುವೆ ಆಗಿಲ್ಲ. ಕಾರಣ ಸಾಂಸಾರಿಕ ಜೀವನದಲ್ಲಿ ಒಲವು ಇಲ್ಲದಿರುವುದು ಆಗಿರಬಹುದು. ಆದರೆ ಐವಿಎಫ್ ತಂತ್ರಜ್ಞಾನದ ಮೂಲಕ ಗರ್ಭವನ್ನು ಧರಿಸಿದರು. ಅಂದರೆ ಪುರುಷನ ವೀರ್ಯ ಮತ್ತು ಅಂಡಾಣುವನ್ನು ದೇಹದ ಹೊರಗೆ ಪ್ರಯೋಗಾಲಯದಲ್ಲಿ ಫಲವತ್ತಾಗಿಸಿ ಮಹಿಳೆಯ ಗರ್ಭದೊಳಗೆ ನೇರವಾಗಿ ಇಂಜೆಕ್ಟ್ ಮಾಡುವುದಾಗಿದೆ. ಇದು ಒಂದು ರೀತಿಯ ಸಹಾಯಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಆಗಿದ್ದು, ಹೆಚ್ಚಾಗಿ ಬಂಜತನ ಅನುಭವಿಸುವ ಮಹಿಳೆಯರಿಗೆ ಈ ರೀತಿಯ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ವೀಕ್ಷಕರೇ, ಬನ್ನಿ ಇನ್ನು ಐವಿಎಫ್ ಗರ್ಭಧಾರಣೆಯ ಹಂತವನ್ನು ನೋಡುವುದಾದರೆ, ಮೊದಲು ಮಹಿಳೆಯ ದೇಹದಲ್ಲಿ ಹೆಚ್ಚು ಅಂಡಾಣುಗಳು ಉತ್ಪತ್ತಿಯಾಗಲು ಬೇಕಾದ ಔಷಧಗಳನ್ನು ನೀಡಲಾಗುತ್ತದೆ. ಹಾಗೆ ಉತ್ಪಾದನೆಯಾದ ಅಂಡಾಣುಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಅಂಡಾಶಯದಿಂದ ಹೊರತೆಗೆಯಲಾಗುತ್ತದೆ. ನಂತರ ಹೊರತೆಗೆದ ಅಂಡಾಣುಗಳನ್ನು ಮೊದಲೇ ಶೇಖರಿಸಿಟ್ಟಿರುವ ಪುರುಷನ ವೀರ್ಯದೊಂದಿಗೆ ಬೆರೆಸಲಾಗುತ್ತದೆ. ಅನಂತರ ಫಲವತ್ತಾದ ಅಂಡಾಣು ಭ್ರೂಣವಾಗಿ ಬೆಳೆಯುತ್ತದೆ. ಹೀಗೆ ಬೆಳೆದ ಭ್ರೂಣಗಳ ಪೈಕಿ ಒಂದು ಅಥವಾ ಎರಡನ್ನ ಮಹಿಳೆಯ ಗರ್ಭಾಶಯದ ಒಳಪದರಕ್ಕೆ ಅಳವಡಿಸುವ ಮೂಲಕ ಗರ್ಭಧಾರಣೆ ಉಂಟಾಗುತ್ತದೆ. ಇಂತಹ ಚಿಕಿತ್ಸೆಯ ಮೂಲಕ ಗರ್ಭಧರಿಸಿದ ಭಾವನಾ ಮದುವೆ ಆಗದೆ ಅವಳಿ ಮಕ್ಕಳ ತಾಯಿ ಆಗುವ ಕನಸನ್ನು ಕಂಡಿದ್ದರು. ಬಹುಶಃ ಇಂತಹದೊಂದು ತಂತ್ರಜ್ಞಾನ ಇದೆ ಎಂಬುದು ಭಾವನಾ ರಾಮಣ್ಣ ಮುಖಾಂತರವೇ ಕಳೆದ ಒಂದೆರಡು ತಿಂಗಳುಗಳಲ್ಲಿ ಕರ್ನಾಟಕದ ಜನತೆ ಅರಿತುಕೊಂಡಿದ್ದು ಎಂದರೂ ತಪ್ಪಾಗಲಾರದು. ವೀಕ್ಷಕರೇ, ಭಾವನಾ ರಾಮಣ್ಣ ಗರ್ಭಿಣಿಯಾಗಿ 7 ತಿಂಗಳು ಪೂರ್ತಿಗೊಳ್ಳುತ್ತಿದ್ದಂತೆ ಒಂದು ಮಗುವಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಲಹೆ ಮೇರೆಗೆ 8 ತಿಂಗಳಲ್ಲಿ ಹೆರಿಗೆಯನ್ನು ಮಾಡಿಸಲಾಯಿತು. ಆದರೆ ದುರಾದೃಷ್ಟವಾತಿ 2 ಮಕ್ಕಳಲ್ಲಿ ಒಂದು ಮಗು ಸಾವನ್ನಪ್ಪಿದೆ. ಉಳಿದ ಒಂದು ಹೆಣ್ಣು ಮಗು ಮತ್ತು ತಾಯಿ ಭಾವನಾ ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿರುವುದಾಗಿ ನಾನು ಗೌರಿ ವರದಿ ಮಾಡಿದ್ದೆ. ವೀಕ್ಷಕರೇ, ಭಾವನಾ ರಾಮಪ್ಪ ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ನಂತರ ರಾಜಕೀಯಕ್ಕೆ ಧುಮುಕಿ ಸಕ್ರಿಯರಾಗಿದ್ದರು. ತನ್ನ 40ನೆಯ ವಯಸ್ಸಿನಲ್ಲಿ ತಾಯ್ತನದ ಪ್ರೀತಿ ಅನುಭವಿಸಲು ತಾಯಿಯಾಗಲು ನಿರ್ಧರಿಸಿದ್ದ ಭಾವನಾ ದಾರಿ ಅಷ್ಟೇನು ಸುಲಭ ಆಗಿರಲಿಲ್ಲ. ಹಲವು ಐವಿಎಫ್ ಚಿಕಿತ್ಸೆ ಫೇಲ್ ಆದ ನಂತರ ಕಾನೂನು ಪ್ರಕಾರ ಅವಳಿ ಮಕ್ಕಳ ಗರ್ಭವನ್ನು ಧರಿಸಿದರು. ಅದಕ್ಕೆ ಹಲವು ಪರ ವಿರೋಧ ಚರ್ಚೆಗಳು ಬಂದಿದ್ದರಾದರೂ ಭಾವನಾ ಅದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಗಟ್ಟಿಯಾಗಿ ನಿಂತಿದ್ದರು. ಮಾಧ್ಯಮದ ಮೂಲಕ ಧೈರ್ಯವಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಿದ್ದರು. ಇತ್ತೀಚೆಗೆ ಸೀಮಂತವನ್ನು ಮಾಡಿಕೊಂಡಿದ್ದರು. ಅವಳಿ ಮಕ್ಕಳ ತಾಯಿಯಾಗುವ ಅತೀವ ಕನಸಿನಲ್ಲಿದ್ದ ಭಾವನೆಗೆ ಈ ಬೆಳವಣಿಗೆ ತೀವ್ರ ಆಘಾತ ಉಂಟು ಮಾಡಿದೆ. ಆದರೂ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ತಾಯಿ ಆದೆ ಅನ್ನುವ ಖುಷಿ ಆ ನೋವನ್ನು ಮರೆಸಬಹುದಾಗಿದೆ. ತಾಯಿ ಮತ್ತು ಮಗು ಆರೋಗ್ಯದಿಂದ ಮನೆ ಸೇರಲಿ ಎಂದು ಹಾರೈಸುವ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಹಸಪ ಟೈಮ್ಸ್ ಅನ್ನು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.